ಜನರು ಬಹಳ ಸುಲಭವಾಗಿ ಮರಿತಾರ ಅಥವಾ ಬಹಳ ಕಷ್ಟಪಡ್ತಾರ ಮರೆಯೋದಕ್ಕೆ. ನಿಮ್ಮ ಮುಂದೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಗಂಡ ಹೆಂಡತಿ ಕುಟುಂಬಸ್ಥರಿರ್ತಾರೆ. ಆ ಕುಟುಂಬಸ್ಥದಲ್ಲಿ ತುಂಬ ಚೆನ್ನಾಗಿ ನಡೀತಾ ಇರ್ತದೆ ಸಂಸಾರ. ಗಂಡ ಒಳ್ಳೆ ಜಾಬಲ್ಲಿ ಇರ್ತಾನೆ, ಹೌಸ್ ವೈಫ್ ಹೆಂಡತಿ ಇರ್ತಾಳೆ, ಮಕ್ಕಳನ್ನು ಸ್ಕೂಲ್ಗೆ ಕಳಿಸುವಂಥದ್ದು ಇರ್ತಾರೆ. ಅವರು ತುಂಬ ಚೆನ್ನಾಗಿ ನಡೀತಾ ಇರ್ತದೆ. ಗಂಡನಿಗೆ ಅನಾರೋಗ್ಯದ ಸಮಸ್ಯೆಯಿಂದ ಬಹಳ ಹಿಂಸೆಗೆ ಒಳಗಾಗಿ ಕೆಲವು ದಿನಗಳಲ್ಲೇ ಬಹಳ ಸೀರಿಯಸ್ ಆಗಿ ಸಾಯುವಂಥ ಸ್ಥಿತಿಗತಿಗಳು ಬರ್ತವೆ. ಹೌದಾ? ಬರ್ತವೆ. ಆ ಸಮಯದಲ್ಲಿ ಬೇರೆ ಸತ್ತು ಶವ ಮನೆ ಮುಂದೆ ನಿಂತಿದೆ, ಜನರೆಲ್ಲ ನಿಂತಿದ್ದಾರೆ, ಶವ ಮಲಗಿದೆ. ಈಗ ಎಲ್ಲ ಸಂಬಂಧಿಕರೆಲ್ಲ ಸೇರಿರ್ತಾರೆ. ಬಹಳ ಅಳುವಂಥದ್ದು ವೇದನೆ ಸಹಜ ಪ್ರತಿಯೊಬ್ಬರಿಗೂ. ಜೀವಂತವಾಗಿರುವಂಥ ಆ ಮನೆ ಯಜಮಾನನು ಸತ್ತಾಗ ಹೆಂಡತಿಗೆ ಬಹಳ ನೋವಾಗುತ್ತೆ. ಒಂದು, ಗಂಡನ ಜೊತೆ ಇರಲ್ಲ. ಎರಡನೇದಾಗಿ ಆ ಮಕ್ಕಳ ಜವಾಬ್ದಾರಿ. ಗಂಡನಿಲ್ಲ ಅನ್ನುವಂಥದ್ದು ಒಂದು ವೇದನೆ ಆದರೆ ಈ ಮಕ್ಕಳ ಜವಾಬ್ದಾರಿ ಯಾರು ನೋಡ್ಕೋತಾರೆ? ಇಷ್ಟು ದಿನ ಮನೇಲಿ ಆರಾಮಾಗಿ ಗಂಡನು ಕೆಲಸಕ್ಕೆ ಹೋಗ್ತಾ ಇದ್ರು, ಬರ್ತಾ ಇದ್ರು, ತಿಂಗಳಿಗೆ ಇಷ್ಟು ಸಂಬಳ ಅಂತ ಬರ್ತಾ ಇತ್ತು, ಮನೆ ಕುಟುಂಬ ತುಂಬ ಆರಾಮಾಗಿ ನಡೀತಾ ಇತ್ತು, ತುಂಬ ಚೆನ್ನಾಗಿ. ಈ ಗಂಡ ತಿರೋದು ಏನು ಮಾಡೋದು? ಆ ದುಃಖ, ಆ ಮಕ್ಕಳ ದುಃಖ, ಇದೆಲ್ಲ ಸೇರಿ ತುಂಬ ಎಮೋಷನಲ್ ಆಗಿ ಶವ ಎತ್ಕೊಂಡು ಹೋಗ್ಬೇಕಾದ್ರೆ ಹೆಂಡತಿ ಓಡುವಂಥದ್ದು, ನನ್ನ ಗಂಡನನ್ನು ಕರ್ಕೊಂಡು ಹೋಗ್ಬೇಡಿ ಅನ್ನುವಂಥದ್ದು, ಚಟ್ಟವನ್ನು ಕೆಳಗೆ ಇಳಿಸುವಂಥದ್ದು, ಅಥವಾ ಪೆಟ್ಟಿಗೆಯನ್ನು ಕೆಳಗೆ ಇಳಿಸುವಂಥದ್ದು, ಅಥವಾ ಬಾಕ್ಸನ್ನು ಕೆಳಗೆ ಇಳಿಸುವಂಥದ್ದು. ಈ ಥರ ಅನೇಕ ಕಡೆ ನಾನು ನೋಡಿದ್ದೇವೆ. ದುಃಖವು ಮರೆಯುತ್ತೆ. ಕಾಲದಿದೆ, ಏನು ಮಾಡೋಕ್ಕಾಗಲ್ಲ, ಹುಟ್ಟು ಮೇಲೆ ಮನುಷ್ಯ ಸಾಯಲೇಬೇಕು ಅನ್ನುವಂಥ ಅನೇಕ ಮಾತುಗಳು ಸುತ್ತಮುತ್ತಲಿರುವ ಅಕ್ಕಪಕ್ಕದ ಜನರು ಇರುವಾಗ ಅದಳು ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡು ಮನೆಗೆ ಬರ್ತಾಯಿದ್ವಿ. ಒಂದು ದಿವಸ ಚಿಂತೆ, 2 ದಿವಸ ಚಿಂತೆ, 3ನೇ ದಿವಸಕ್ಕೆ ಹಾಲು ತುಪ್ಪ ಏನೋ ಅಂತಾರೆ, ಅದೆಲ್ಲ ಆಗುತ್ತೆ. 11 ದಿವಸಕ್ಕೋ 13 ದಿವಸಕ್ಕೋ ತಿಥಿ ಊಟ ಮಾಡ್ತಾರೆ. ಆತಳು ಎಲ್ಲರ ಮುಂದೆ ಹೇಳುವಂಥದ್ದು, ನೀನಿಲ್ಲದೆ ನಾನು ಬದುಕಲಾರೆ ಅಂತ ಹೇಳುವಂಥ ಮಾತುಗಳು ಅನೇಕ ಬರ್ತವೆ. ಮತ್ತು ಸತ್ತು ಹೋದಂಥ ತನ್ನ ಗಂಡನ ತಾಯಿ ಅಂದರೆ ಅತ್ತೆ ಬಂದು, ಎಷ್ಟು ದಿನ ಅಂತ ಮನೆ ಈ ರೀತಿ ಇರ್ತೀಯ, ಆಹಾರವನ್ನು ಸೇವಿಸು, ಮರೆತು ಬಿಡು ನಡೆದಂಥ ವಿಷಯವನ್ನು. ಇವಾಗ ನಾನು ಹೇಗೆ ಮರೀತಮ್ಮ? ನನ್ನ ಮನಸ್ಸಲ್ಲೂ ನನ್ನ ಕನಸಲ್ಲೂ ಅವರೇ ತುಂಬಿಕೊಂಡಿದ್ದಾರೆ. ಅವ್ರು ನಾನು ಮರೆಯೋದಕ್ಕಾಗಲ್ಲಮ್ಮ, ನಾನು ಸತ್ರು ಅವ್ರನ್ನ ಮರೆಯಲ್ಲ ಅಂತ. ಓಕೆ, ಒಳ್ಳೆಯದು. ಊಟ ಮಾಡಮ್ಮ? ಇಲ್ಲಮ್ಮ, ನನಗೆ ಹಸಿದಿಲ್ಲ. 3 ದಿವಸಕ್ಕೆ ಹಾಲು ತುಪ್ಪ ಆಗುತ್ತೆ. 11ನೇ ದಿವಸಕ್ಕೆ ತಿಥಿ ಅನ್ನುವಂಥದ್ದು ಮಾಡ್ತಾರೆ. ತಿಥಿ ಅನ್ನುವಂಥದ್ದು ಮಾಡುವಾಗ ಹಸು ಆಗುತ್ತೆ, ಹಾಗೆ ಆಗುತ್ತೆ. ಊಟವನ್ನು ಸೇವಿಸ್ತಾರೆ. ಯಜಮಾನರು ಫೋಟೋಗೂ ಊಟ ಬಡಿಸ್ತಾರೆ. ಓಕೆ, ಎಲ್ಲ ಆಗುತ್ತೆ. ನೆಕ್ಸ್ಟು 1 ವರ್ಷ, 1 ವರ್ಷಕ್ಕೆ ತಿಥಿ. ಅಲ್ಲಿವರೆಗೂ ಎಲ್ಲ ಮರೆತು, ಎಲ್ಲ ಮರ್ತೋಯ್ತಾ. ನೆನೆಸಿಕೊಳ್ಳುವುದಕ್ಕೋಸ್ಕರ 1 ದಿವಸ ಬರುತ್ತೆ. ಅದು ನಮಗೆ ನೆನಪು ತರುತ್ತೆ, ದಿನಾಂಕ ನಮಗೆ ನೆನಪು ತರುತ್ತೆ ಹೊರತು ನಮ್ಮ ಪ್ರೀತಿ ಅಲ್ಲ. ಪ್ರಪಂಚ ಮರ್ತೋಗುತ್ತೆ ಪ್ರೇರೆ. ನಾವೇ ನೆನ್ಕೋತೀವಿ, ನನ್ನ ಪ್ರೇಯಸಿ ನನ್ನನ್ನು ಹಗಲು ರಾತ್ರಿ ನೆನೆಸ್ಕೋತಾರೆ. ಓಕೆ, ಇರೋವರೆಗೂ ನೆನೆಸ್ಕೋಬೋದು. 1 ದಿವಸ ನಾನು ನಿನ್ನ ಬಿಟ್ಟು ಹೋಗುವಂಥ ಲೋಕ ಈ ಲೋಕವಾಗಿದೆ. ಮರೆತು ಬಿಡ್ತಾರೆ. ಗಂಡ, ಹೆಂಡತಿ, ಮಕ್ಕಳು, ಸಂಬಂಧಿಕರು ಎಲ್ಲ 1 ದಿವಸ ಮರೆತು ಹೋಗ್ಬಿಡ್ತಾರೆ. ನಿಜನಾ? ಖಂಡಿತ ನಿಜ. 3 ದಿವಸಕ್ಕೆ 11 ದಿವಸಕ್ಕೆ ತಿಥಿ ಮಾಡಿ ಮನುಷ್ಯರನ್ನು ಮರ್ತೋಗ್ಬಿಡ್ತೇವೆ. 1 ವರ್ಷ ಅಷ್ಟೇ ನೆನಪಲ್ಲಿ ಇರಲ್ಲ, ಮರ್ತೋಗ್ಬಿಡ್ತೇವೆ. ಈ ಮರೆಯುವಂಥ ಪ್ರಪಂಚಕ್ಕೆ ನಾವು ನೆನಪಲ್ಲಿ ಇರಬೇಕು, ಇವರ ನೆನಪಲ್ಲಿ ನಾವು ಇರಬೇಕು ಅಂದ್ಕೊಂಡು ನಾವು ಬಹಳ ಪ್ರಯಾಸ ಪಡ್ತಾ ಇರ್ತೀವಿ. ಮನುಷ್ಯನಾದವನು ಎಷ್ಟು ಪ್ರಯಾಸ ಪಡ್ತಾನೆ ಅಂದರೆ ಬಹಳ ಪ್ರಯಾಸ ಪಡ್ತಾ ಇರ್ತಾರೆ.